ಇಂದಲೂ ಕೂಡ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ ಆಟೋ ಚಾಲಕರು. ಒಂದು ಆಟೋಗೆ ಬರೀ 400 ರೂಪಾಯಿಗೆ ನಾವು ಗ್ಯಾಸ್ ಹಾಕ್ತೀವಿ ಅಂತ ಹೇಳಿ ಬಂಕ್ ಅವರು ಹೇಳ್ತಾ ಇದ್ದಾರೆ. 4.5 ಲೀಟರ್ನಲ್ಲಿ ಬರೀ 60 ಕಿಲೋಮೀಟರ್ ನಾವು ಹೋಗ್ಬೋದಷ್ಟೇ. ಸಿಗ್ನಲ್ ಜಾಸ್ತಿ ಬಿದ್ರೆ ಮೈಲೇಜು ನಮಗೆ ಕಡಿಮೆ ಆಗ್ಬಿಡುತ್ತೆ. ಇಷ್ಟಕ್ಕೆ ಇವ್ರು ಫಿಕ್ಸ್ ಮಾಡಿಬಿಟ್ರೆ ನಮಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಜೀವನ ನಡೆಸೋದು ಹೆಂಗೆ ಅಂತ ಆಟೋ ಚಾಲಕರು ಕೇಳ್ತಾ ಇದ್ದಾರೆ. ಈ ಗ್ಯಾಸ್ ಸಂಕಷ್ಟದ ಪರಿಸ್ಥಿತಿ ಬಗ್ಗೆ ಆಟೋ ಚಾಲಕರು ಏನು ಹೇಳಿದ್ದಾರೆ ಕೇಳೋಣ. ಇವತ್ತು ಸರ್ ಎಲ್ಲ ಒಂದೊಂದು ಕಡೆ ಒಂದೊಂದು ರೈಟ್ ಇತ್ತು. ಮೊನ್ನೆ ಎಲ್ಲ ಇವತ್ತು 2-3 ಬಂಕಲ್ಲಿ ನೋಡಿದಾಗ ಕ್ಯೂಗಳು ಜಾಸ್ತಿ ಇರೋದ್ರಿಂದ ಎಲ್ಲ 89 ರೂಪಾಯಿ 76 ಪೈಸೆನೇ ಇದೆ ಇವಾಗ. ಈಗ ಅದು ಕ್ಯೂವಲ್ಲಿ ನಿಂತ್ಕೊಂಡು ಹಾಕ್ಸ್ಕೋಬೇಕು. ಎಷ್ಟು ರೋಡ್ ಮೇಲೆ ನೀವೇ ನೋಡ್ತಿದ್ದೀರಲ್ಲ, ಒಂದು ಆಟೋಗಳು ಕಾಣ್ತಿಲ್ಲ. LPGಗಳು ಮನೆಗಳಲ್ಲಿ ನಿಲ್ಸ್ಕೊಂಡು ನಿಂತವ್ರೆ. ಅದು ರೀಸನ್ ಏನಂದರೆ ಕಾರ್ಪೊರೇಟ್ರು ಇದೆಯಲ್ಲ, ಕಾರ್ಪೊರೇಟ್ರು ಅದು LPG ಓಡಿಸಿ ಕಾರ್ಪೊರೇಟ್ರ್ ಹೋಗ್ಬಿಟ್ಟಿದೆ. ಅದಕ್ಕೆ ಬಿಚ್ಚಿಬಿಟ್ಟು ಅದು LPGನೇ ಓಡಿಸ್ತಾ ಇರ್ತಾರೆ. ಇನ್ನೊಂದು ಗಾಡಿ ಏನಂದರೆ ಒಂದು 20-30% ಎರಡೂ ಇರುತ್ತೆ. ಇವಾಗ ಎಮರ್ಜೆನ್ಸಿ ಪೆಟ್ರೋಲ್ ಇರುತ್ತೆ. ಆ ಪೆಟ್ರೋಲ್ ಹಾಕ್ಕೊಂಡು ಬಂದರೆ ಪೆಟ್ರೋಲು 105-106 ರೂಪಾಯಿ ನಡೀತಾ ಇದೆ. ಆ ಪೆಟ್ರೋಲ್ ಹಾಕಿದ್ರೂ ಒಂದು 6-7 ಅಷ್ಟೇ ಲಾಸ್ಟ್ ಕಿಲೋಮೀಟ್ರು ಪೆಟ್ರೋಲ್ ಓಡಿಸಲ್ಲ. LPGನೂ ಅದು ಮೈಲೇಜ್ ಇದ್ದರೆ ಒಂದು 20 ಬರುತ್ತೆ, 22 ಬರುತ್ತೆ, 18 ಬರುತ್ತೆ, 17 ಬರುತ್ತೆ. ಹೆಂಗೆ ಓಡಿಸ್ತೀರಾ ಆ ಥರ ಬರುತ್ತೆ. 100 ರೂಪಾಯಿಗೆ ಒಂದು ಲೀಟರ್ ಗ್ಯಾಸ್ಗೆ 20 ಮೈಲೇಜ್ ಅಂದ್ರೂ 2 ಲೀಟರ್ ಗ್ಯಾಸ್ ಬರ್ತಾಯಿತ್ತು, 40 ಮೈಲೇಜ್ ಬರುತ್ತೆ. ಈಗ 110 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ 18 ಮೈಲೇಜ್ ಬರುತ್ತೆ. ಯಾವ್ದು ಬೆಸ್ಟ್ ನೀವೇ ಹೇಳ್ರಿ. ಪೆಟ್ರೋಲ್ ರೇಟ್ ಆಗಲ್ಲ, ಜನಗಳಿಗೆ ಸಂಪಾದನೆ ಮಾಡಕ್ಕೆ ಬಂದಿರೋದು LPG. ಅಲ್ಲಿಂದ LPGನೇ ಯೂಸ್ ಮಾಡೋದು. ಸರ್, ಪೆಟ್ರೋಲ್ ಟ್ಯಾಂಕ್ ಯೂಸ್ ಆಗೋದು ಅಂತಂದರೆ ಇಷ್ಟು ದಿವಸ LPG ರನ್ ಆಗಿರುತ್ತೆ ಗಾಡಿ. ಪೆಟ್ರೋಲ್ ಇಮಿಡಿಯೇಟ್ ಪೆಟ್ರೋಲ್ ಹಾಕಿದ್ರೆ ಏನಾಗುತ್ತೆ, ಮೈಲೇಜ್ ಬರಲ್ಲ. ಅದು ಯಾಕೆ ಅಂತ ಕೇಳಿದ್ರೆ LPG ಓಡಿ ಕಾರ್ಬನ್ ಎಲ್ಲ ಬ್ಲಾಕ್ ಆಗಿರುತ್ತೆ. ನಮಗೆ ಪೆಟ್ರೋಲಲ್ಲಿ ಮೈಲೇಜ್ ಬರಲ್ಲ. ಅವಾಗ ಅದು ರೆಡಿ ಮಾಡಬೇಕು ಅಂತಂದರೆ ಕಾರ್ಬನ್ ಎಲ್ಲ ರಿಮೂವ್ ಆಗಬೇಕು. ಅದಕ್ಕೆ ಪೆಟ್ರೋಲ್ ಸವಾಸನೆ ಬೇಡ, LPGನೇ ಈ ಥರ ಕ್ಯೂಲ್ ನಿಂತ್ಕೊಂಡ್ರು ಪರವಾಗಿಲ್ಲ ಅಂತೇಳಿ ಇದು ಮಾಡ್ತಾ ಇದೀವಿ ಅಷ್ಟೇ, ಇನ್ನೇನು ಇಲ್ಲ. ಪೆಟ್ರೋಲ್ ಟ್ಯಾಂಕ್ ಚೇಂಜ್ ಮಾಡಬೇಕಂದ್ರೆ 35,000-40,000 ರೂಪಾಯಿ ಖರ್ಚು ಮಾಡಬೇಕು. ಆದ್ರೂ ಅದು ಮೈಲೇಜ್ ಬಂದರೆ ಬಂದಂಗೆ, ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. 4,000-5,000 ಲೇಬರ್ ಆಗುತ್ತೆ ಇಲ್ಲಿ. ಮಿಕ್ಕಿದೆಲ್ಲ 35,000-40,000 ಮಿನಿಮಮ್ ಆಗುತ್ತೆ ಸರ್ ನಿನಗೆ. ಅಷ್ಟು ಮಾಡೋಕ್ಕಾಗಲ್ಲ ನಮ್ಮ ಆಟೋ ಡ್ರೈವರ್ಗಳಲ್ಲಿ. ಇವಾಗ ಗೌರ್ಮೆಂಟು, ನೀವು ನಮ್ಮ ಸರ್ಕಾರ ಮತ್ತು ನೀವು ಮೀಡಿಯಾದವ್ರು ಸೇರ್ಕೊಂಡು ನಮ್ಮ ಬಗೆಹರಿಸ್ಬೇಕಷ್ಟೇ. ಬೆಂಗಳೂರಿನ ಮತ್ತೊಂದು ಪ್ರಮುಖ ಏರಿಯಾ ಚಾಮರಾಜಪೇಟೆ, ಇಲ್ಲೂ ಕೂಡ ಆಟೋಗಳು ಕ್ಯೂ ನಿಂತ್ಕೊಂಡಿವೆ. ಸುಮಾರು 1 ಕಿಲೋಮೀಟರ್ಗೂ ಹೆಚ್ಚು ಕ್ಯೂನಲ್ಲಿ ಆಟೋ ಚಾಲಕರು ನಿಂತ್ಕೊಂಡಿದ್ದಾರೆ. ಪ್ರತಿ ಆಟೋಗೂ ಈಗ ಗ್ಯಾಸ್ ಹಾಕ್ತಾ ಇದ್ದಾರೆ ಸಿಬ್ಬಂದಿ. ಎಷ್ಟೊತ್ತಾದರೂ ಪರವಾಗಿಲ್ಲ, ನಮ್ಗೆ ಇಲ್ಲಿ ಗ್ಯಾಸ್ ಸಿಕ್ಕರೆ ಸಾಕು ಅಂತ ಹೇಳಿ ಕ್ಯೂನಲ್ಲಿ ಆಟೋ ಚಾಲಕರು ನಿಂತಿದ್ದಾರೆ. 1,000ಕ್ಕೂ ಹೆಚ್ಚು ಆಟೋಗಳು ಕ್ಯೂನಲ್ಲಿ ನಿಂತ್ಕೊಂಡಿವೆ. ಪೆಟ್ರೋಲ್ ಬಂಕ್ ಹಿಂಬದಿಯ ರಸ್ತೆ ಉದ್ದಕ್ಕೂ ಕೂಡ ಆಟೋಗಳು ನಿಂತ್ಕೊಂಡಿವೆ ಸರತಿ ಸಾಲಲ್ಲಿ. ಚಾಮರಾಜಪೇಟೆಯ ಭಾರತ್ ಪೆಟ್ರೋಲಿಯಂನಲ್ಲಿ ಆಟೋ ಫುಲ್ ಟ್ಯಾಂಕ್ LPGಯನ್ನು ಹಾಕ್ತಾ ಇದ್ದಾರೆ. ಸೊ ಬೇರೆ ಕಡೆ ಲಿಮಿಟೆಡ್ ಮಾಡಿಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಇಲ್ಲಿ ಫುಲ್ ಟ್ಯಾಂಕ್ ಹಾಕ್ತಾರೆ ಅನ್ನೋ ಕಾರಣಕ್ಕೆ ಎಷ್ಟೊತ್ತಾದರೂ ಪರವಾಗಿಲ್ಲ, ನಾವು ವೆಯ್ಟ್ ಮಾಡ್ತೀವಿ ಅಂತ ಆಟೋ ಚಾಲಕರು ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. LPGನೇ ನಂಬ್ಕೊಂಡಂತ ಆಟೋಗಳಿಗೆ ಸಂಕಷ್ಟ ಎದುರಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಒಂದು ಆಟೋಗೆ 15 kg LPGಯನ್ನು ತುಂಬಬಹುದು. ಇದೆಷ್ಟು ಮೈಲೇಜ್ ಕೊಡುತ್ತೆ ಅಂತಂದ್ರೆ 250 ಕಿಲೋಮೀಟರ್ ಓಡಾಟ ಮಾಡಕ್ ಸಾಧ್ಯ, ಬಾಡಿಗೆ ಹೊಡೆಯಕ್ ಸಾಧ್ಯ ಇದೆ. ದಿನಕ್ಕೆ 1,500 ರೂಪಾಯಿಂದ 2,000 ತನಕ ಸಂಪಾದನೆ ಆಗ್ತಾ ಇತ್ತು. ಬಹುತೇಕ ಆಟೋಗಳಲ್ಲಿ LPG ಪೆಟ್ರೋಲ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಇಂಧನವಾಗಿ. LPG ಬಂದಾಗಿಂದ ಪೆಟ್ರೋಲ್ ಟ್ಯಾಂಕ್ ಅನ್ನ ಯಾರು ಕೂಡ ಯೂಸ್ ಮಾಡ್ತಾ ಇಲ್ಲ. ಈಗ ಮತ್ತೆ ನಾವು ಪೆಟ್ರೋಲ್ ಮೊರೆ ಹೋಗಬೇಕು, ಪೆಟ್ರೋಲ್ ಟ್ಯಾಂಕ್ ಅನ್ನು ಹಾಕ್ಸ್ಬೇಕು ಆಟೋದಲ್ಲಿ ಅಂತಂದ್ರೆ ಅದಕ್ಕೆ ನಾವು 30,000 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಎಂಜಿನ್ ಟ್ಯಾಂಕ್ ಎಲ್ಲವನ್ನೂ ಚೇಂಜ್ ಮಾಡಬೇಕಾಗುತ್ತೆ. 30,000 ಕೊಟ್ಟು ರೆಡಿ ಮಾಡಿಸುವಂತ ಶಕ್ತಿ ನಮ್ಮ ಹತ್ರ ಈಗ ಇಲ್ಲ ಅಂತ ಹೇಳಿ ನ್ಯೂಸ್ 18 ಮುಂದೆ ಆಟೋ ಚಾಲಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. LPG ಇಂದ ಹೆಂಗೋ ವರ್ಕೌಟ್ ಆಗುತ್ತೆ. ಸೊ ಗ್ಯಾಸ್ ರೇಟ್ ಕಮ್ಮಿ ಇತ್ತು ಯುದ್ಧ ಆರಂಭಕ್ಕೂ ಮುಂಚೆ. ಸೊ ಮೈಲೇಜ್ ಕೊಡ್ತಾ ಇತ್ತು ಸಂಹೌ. ಸೊ ಬಾಡಿಗೆ ಹೊಡಿತಾ ಇದ್ರು, ಅದರಿಂದ ಲಾಭ ಆಗ್ತಾ ಇತ್ತು. ಜೀವನ ನಡೆಸೋಕ್ಕೇನು ಸಮಸ್ಯೆ ಅಷ್ಟೊಂದು ಆಗ್ತಿರ್ಲಿಲ್ಲ ಆಟೋ ಚಾಲಕರಿಗೆ. ಬಟ್ ಈಗ LPG ಸಿಗ್ತಾ ಇಲ್ಲ. ಈಗ ಪೆಟ್ರೋಲ್ ಮೊರೆ ಹೋಗ್ಬೇಕಂದ್ರೆ ಮತ್ತೆ ಟ್ಯಾಂಕ್ ಚೇಂಜ್ ಮಾಡಿಸ್ಬೇಕು, ಅದಕ್ಕೆ 30,000 ಖರ್ಚಾಗುತ್ತೆ. ಅಷ್ಟೆಲ್ಲ ದುಡ್ಡು ನಮ್ಮ ಹತ್ರ ಇಲ್ಲ ಅಂತೇಳಿ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ಕೊತ್ತನೂರು ಹಾಗೂ ಕೋಣನಕುಂಟೆ BL ರೋಡ್ಗಳ ಬಳಿನೂ ಕೂಡ ಕಿಲೋಮೀಟರ್ ಗಟ್ಟಲೆ ಉದ್ದಕ್ಕೆ ಗ್ಯಾಸ್ಗೋಸ್ಕರ ಆಟೋಗಳು ಕ್ಯೂನಲ್ಲಿ ನಿಂತ್ಕೊಂಡಿವೆ. ಕೊತ್ನೂರು ಮತ್ತೆ ಕೋಣನಕುಂಟೆ ಎರಡು ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ಸದ್ಯಕ್ಕೆ ಎಲ್ಲೆಲ್ಲ ಈಗ ಗ್ಯಾಸ್ ಬಂಕ್ಗಳಿದೆ, LPG ಗ್ಯಾಸ್ ಬಂಕ್ಗಳು, ಅಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ ಇದೇ ರೀತಿ ಆಟೋಗಳು ಕ್ಯೂನಲ್ಲಿ ನಿಂತ್ಕೊಂಡಿದ್ದಾವೆ. ಪೆಟ್ರೋಲ್ ಟ್ಯಾಂಕ್ ಹಾಕ್ಸಕ್ಕೂ ಈಗ ಕೆಲವರು ಪ್ಲಾನ್ ಮಾಡ್ಕೊಂಡ್ರು ಕೂಡ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇಲ್ಲ. ಜೀವನ ನಡೆಸೋದೇ ಕಷ್ಟ ಆಗಿದೆ. ಫಸ್ಟ್ ಆಫ್ ಆಲ್ ಗ್ಯಾಸ್ ಹಾಕ್ಸೋದು ಈಗ ಕಷ್ಟ ಆಗಿದೆ, 100 ರೂಪಾಯಿ ದಾಟ್ಬಿಟ್ಟಿದೆ. ಸೊ ಈಗ ನಾವು ಎಂಜಿನ್ ಚೇಂಜ್ ಮಾಡಿಸ್ಬೇಕು, ಪೆಟ್ರೋಲ್ ಟ್ಯಾಂಕ್ ಚೇಂಜ್ ಮಾಡಿಸ್ಬೇಕು, ಇದೆಲ್ಲ ಕಷ್ಟ ಆಗುತ್ತೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಅಂತ
ಈಗ ಆಟೋ ಚಾಲಕರು ಕೇಳ್ತಾ ಇದ್ದಾರೆ, ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಕೊಲ್ಲಿ ಯುದ್ಧದ ಎಫೆಕ್ಟ್ನಿಂದಾಗಿ LPGನೇ ನಂಬಿಕೊಂಡಂತ ಆಟೋಗಳಿಗೀಗ ಕಷ್ಟ ಆಗ್ತಾ ಇದೆ. ಕೊತ್ನೂರು, ಕೋಣನಕುಂಟೆ, ಬೆಂಗಳೂರಿನ ಎಲ್ಲ ಏರಿಯಾಗಳು ಮತ್ತು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಈ ಸಮಸ್ಯೆ ಆಗ್ತಾ ಇದೆ. 1500ರಿಂದ 2000 ರೂಪಾಯಿ ಹಿಂದೆ ಸಂಪಾದನೆ ಆಗ್ತಾ ಇತ್ತು. ಹೆಂಗೋ ಜೀವನ ನಡೀತಾ ಇತ್ತು, ಬದುಕಿನ ಬಂಡಿ ಆಟೋದಿಂದ ಓಡ್ತಾ ಇತ್ತು. ಬಟ್ ಈಗ LPG ಕೊರತೆಯಿಂದಾಗಿ ಕೆಲಸ ಕಾರ್ಯ ಬಿಟ್ಟು, ಬಾಡಿಗೆ ಬಿಟ್ಟು ಈ ರೀತಿ ಕ್ಯೂನಲ್ಲಿ ದಿನಗಟ್ಟಲೆ ನಿಂತ್ಕೋಬೇಕು. ನಿಂತ್ರೂ ಸಿಗುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ ಅಂತ ಹೇಳಿ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಸೊ ಬೆಂಗಳೂರಿನ ಬೇರೆ ಬೇರೆ ಏರಿಯಾದಲ್ಲಿ ಯಾವ ತರ ಆಟೋ ಚಾಲಕರಿಗೆ ಸಮಸ್ಯೆಗಳಾಗ್ತಾ ಇದೆ, ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋಕೆ 2 ಪ್ರಮುಖ ಏರಿಯಾಗಳಿಂದ ನಮ್ಮ ರಿಪೋರ್ಟರ್ಸ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಬಸವೇಶ್ವರ ನಗರದಿಂದ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ, ಚಾಮರಾಜಪೇಟೆಯಿಂದ ನಮ್ಮ ರಿಪೋರ್ಟರ್ ಮಂಜುನಾಥ್ ಜಾಯಿನ್ ಆಗಿದ್ದಾರೆ. ಫಸ್ಟ್ ಚಾಮರಾಜಪೇಟೆಗೆ ಹೋಗೋಣ. ಮಂಜು ಆರ್ಯ, ಸೊ ದಿನದಿಂದ ದಿನಕ್ಕೆ LPG ಅಭಾವ ಜಾಸ್ತಿ ಆಗ್ತಿದೆ, ಆಟೋ ಚಾಲಕರ ಸಂಕಷ್ಟ ಜಾಸ್ತಿ ಆಗ್ತಿದೆ. ಇವತ್ತು ಹೆಂಗ್ ಕಂಡು ಬರ್ತಾ ಇದೆ ಚಾಮರಾಜಪೇಟೆ ಏರಿಯಾದಲ್ಲಿ? ಎಸ್, ಖಂಡಿತವಾಗ್ಲೂ ಶರ್ಮಿತಾ, LPGಯ ಸಮಸ್ಯೆಯಿಂದ ಇವತ್ತು ಆಟೋ ಚಾಲಕರು ಬೀದಿಗೆ ಬೀಳುವಂತಹ ಸ್ಥಿತಿ ಎದುರಾಗಿರುವಂಥದ್ದು. ಅದರಲ್ಲೂ ಕೂಡ ಅಷ್ಟೇ ಗಂಟೆಗಟ್ಟಲೆ ಕಾದರೂ ಕೂಡ ಅಷ್ಟೇ LPG ಸಿಗುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಅಷ್ಟೇ ಕಳ್ಕೊಳ್ತಾ ಇದ್ದಾರೆ. ಆದರೆ ನಾನು ಚಾಮರಾಜಪೇಟೆಯಲ್ಲಿದ್ದೀನಿ. ಚಾಮರಾಜಪೇಟೆಯಲ್ಲಿ ಮಾತ್ರ ಫುಲ್ ಟ್ಯಾಂಕನ್ನು LPGಯನ್ನು ಹಾಕ್ತಾ ಇದ್ದಾರೆ. ಯಾಕಂದರೆ ಬೇರೆ ಒಂದು ಬೆಂಗಳೂರು ನಗರದಲ್ಲಿರುವಂಥ ಬೇರೆ ಬಂಕ್ಗಳಲ್ಲಿ ನೋಡಿದ್ರೆ 300 ರೂಪಾಯಿ 400 ರೂಪಾಯಿ ಅನ್ನುವಂಥದ್ದನ್ನು ನಿಗದಿ ಮಾಡಿದ್ರು. ಆದರೆ ಚಾಮರಾಜಪೇಟೆಯಲ್ಲಿ ಮಾತ್ರ ಕಂಪ್ಲೀಟ್ ಆಗಿ ಅವರ ಫುಲ್ ಟ್ಯಾಂಕ್ LPGಯನ್ನು ಕೂಡ ಈಗಾಗಲೇ ಆಗ್ತಾ ಇರುವಂಥದ್ದು. ಯಾಕಂದರೆ ಒಂದು ಕಡೆ 300 ರೂಪಾಯಿಗೆ ಹಾಕ್ಸ್ಕೊಂಡ್ರೆ ಬರೀ 40-50 ಕಿಲೋಮೀಟರ್ ಬರುತ್ತೆ. ಇದರಿಂದ ನಾವು ಎಲ್ಲಿ ಹೋಗಬೇಕು, ಯಾವ ಬಾಡಿಗೆ ನೋಡಬೇಕು, ದುಡ್ಡು ಹೆಂಗೆ ಮಾಡಬೇಕು ಅನ್ನುವಂಥದ್ದು ಮಾತುಗಳನ್ನು ಕೂಡ ಅಷ್ಟೇ ಆಟೋ ಚಾಲಕರು ಹೇಳ್ತಾ ಇದ್ರು. ಆದರೆ ಚಾಮರಾಜಪೇಟೆಯಲ್ಲಿ ಆ ರೀತಿ ಅಂತ ಸಮಸ್ಯೆ ಆಗ್ತಿಲ್ಲ. ಯಾರು ಫುಲ್ ಟ್ಯಾಂಕ್ ನಮಗೆ LPGಯನ್ನು ಹಾಕಿ ಅಂತಂದರೆ ಫುಲ್ ಟ್ಯಾಂಕನ್ನು ಕೂಡ ಹಾಕ್ತಿದ್ರೆ ಆ ಒಂದು ಕಾರಣಕ್ಕೋಸ್ಕರನೇ ಇಲ್ಲಿ ಸಾಲುಗಟ್ಟಿ ಆಟೋಗಳು ನಿಂತಿರುವಂಥದ್ದು. ಇಲ್ಲಿ ಕೂಡ ಅಷ್ಟೇ ಗಂಟೆಗಟ್ಟಲೆ ಕಾದ್ಕೊಂಡು ಪಾಪ ಆಟೋ ಚಾಲಕರು ಕೂಡ ಅಷ್ಟೇ ಈಗ ಬಂದಿದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್, ಬೆಳಿಗ್ಗೆ ಎಷ್ಟೊತ್ತಿಗೆ ನೀವು ಕ್ಯೂಗೆ ಬಂದ್ರಿ? ಈಗ ಇನ್ನು ಆಲ್ಮೋಸ್ಟ್ LPG ಹಾಕ್ಸ್ಕೊಳ್ಳೋಂಥ ಸ್ಟೇಜಿಗೆ ಬಂದಿದ್ರಲ್ಲ, ಎಷ್ಟೊತ್ತಿಂದ ಕ್ಯೂವಲ್ಲಿ ಕಾದ್ರಿ? 6 ಕಾಲಿಂದ ಸರ್. ಬೆಳಿಗ್ಗೆ 6 ಕಾಲಿಂದ 6 ಕಾಲಿಂದ ಇದ್ದೀವಿ. ಇವಾಗ ಅಮ್ಮಮ್ಮ ಅಂದರೆ ಒಂದು 10 ಗಾಡಿ ಇದ್ದಂಗೆ ನಮ್ಮ ಗಾಡಿ ನಿಂತೈತೆ. 6 ಕಾಲಿಂದ ಇದ್ದೀವಿ. ಈಗ ನಿಮ್ಗೆ ಎಲ್ಲೂ LPG ಸಿಗ್ತಾ ಇಲ್ಲ. ಎಲ್ಲ ಕಡೆ ಹೋದರೂ ಕೂಡ 300 ರೂಪಾಯಿ 400 ರೂಪಾಯಿ ರಿಸರ್ವ್ ಮಾಡಿಬಿಟ್ಟಿದ್ರೆ. ಇಲ್ಲಿ ಆಲ್ಮೋಸ್ಟ್ ಫುಲ್ ಟ್ಯಾಂಕ್ ಸಿಗ್ತಿದೆಯಲ್ಲ, ಸೊ ಇದಕ್ಕೋಸ್ಕರ ನೀವು 6 ಗಂಟೆಯಿಂದ ಕಾದ್ರೆ ಹೇಗೆ ಅಂತ? ಹೌದು ಸರ್, ಹೌದು. ಅದು ಫುಲ್ ಟ್ಯಾಂಕ್ ಮಾಡ್ತಾ ಇದ್ದಾರೆ ಅಂತಲೇ 6 ಗಂಟೆಯಿಂದನೇ ಕಾಯ್ದಿದ್ದು. 6 ಗಂಟೆ 10 ನಿಮಿಷದಿಂದ ಕಾಯ್ತಾ ಇದ್ದೀವಿ ಸರ್. ಮತ್ತು ಇನ್ನೊಂದೇನೆಂದರೆ ರ್ಯಾಪಿಡೋ, ಓಲಾ, ಊಬರ್ ಸಮಸ್ಯೆ. ಅವ್ರುಗಳು ಎಲ್ಲೆಲ್ಲಿಂದ ಕೇರಳ ಅಲ್ಲಿ ಇಲ್ಲಿಂದ ಬಂದವರೆಲ್ಲ, ನಾರ್ತ್ ಇಂಡಿಯನ್ಸು, ಬಾಂಗ್ಲಾದೇಶದಿಂದ ಬಂದವರೆಲ್ಲ ದುಡಿತಾ ಇದ್ದಾರೆ. ನಾವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದವ್ರಿಗೆ ಇಲ್ಲಿ ಅನ್ನ ತಿನ್ನೋಕ್ಕಾಗ್ತಾ ಇಲ್ಲ. ತುಂಬಾ ಕಷ್ಟ. ಮೊದಲು ಏನಂದರೆ ಈ ಕಟ್ಟೋ ಕೆಲಸಕ್ಕೆ ಇದು ಕೆಲಸಕ್ಕೆ ಬರ್ತಾಯಿದ್ರು. ಹಂಗಂಗೆ ಬಂದು ಇವಾಗ ಬೆಳ್ಳಂದೂರು ಆ ಕಡೆ ಈ ಕಡೆ ಎಲ್ಲ ಬರೀ ಅವರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಈಗ ಪೆಟ್ರೋಲ್ ಕೂಡ ಟ್ಯಾಂಕ್ ಇದೆ, LPGನೂ ಕೂಡ ಇದೆ. ಯಾಕೆ ನೀವು ಪೆಟ್ರೋಲ್ ಟ್ಯಾಂಕ್ ಬಳಸ್ತಿಲ್ಲ? ನಮಗೆ ಮೈಲೇಜ್ ಬರಲ್ಲ. ನಾವು ಪೆಟ್ರೋಲ್ ಆಗ್ತದೆ 8-9 ಬರ್ತದೆ. ಅದನ್ನ ಏನು ಸಂಪಾದನೆ ಮಾಡೋಕ್ಕಾಗುತ್ತೆ ನಮ್ಮ ಕೈಲಿ? ಏನು ಸಂಪಾದನೆ LPG ಆದರೆ ಎಷ್ಟು ಕಿಲೋಮೀಟರ್? ಅದು ಒಂದು 15-18-20 ಕಿಲೋಮೀಟರ್ ಮ್ಯಾಕ್ಸಿಮಮ್ ಬರ್ತದೆ ಸರ್ ನಮ್ಮದು. ಈಗ 50 ರೂಪಾಯಿ ಇತ್ತು LPG, ಈಗ ಆಲ್ಮೋಸ್ಟ್ ಅದು 90 ರೂಪಾಯಿ ಆಗ್ತಿದೆಯಲ್ಲ ಅಂತ. ಏನು ಮಾಡ್ತಾರೆ ಸರ್? ಪರಿಸ್ಥಿತಿ ಹೆಂಡತಿ ಮಗಳು ಕಾಪಾಡಬೇಕಲ್ಲ, ನಾವು ಮಗಳನ್ನ ನೋಡ್ಬೇಕಲ್ಲ. ಹೆಂಡತಿ ಮಕ್ಕಳನ್ನ ಹೆಂಗೆ ಕಾಪಾಡೋಕ್ಕಾಗೋದು? ಸರ್ಕಾರ ಏನು ನಮ್ಗೆ ಏನು ಹೆಲ್ಪ್ ಮಾಡ್ತಾರಲ್ಲ ಸರ್? ಶರ್ಮಿತಾ, ಇಲ್ಲಿ ನೋಡ್ತಾ ಇರ್ಬೋದು ಕ್ಯೂ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಫುಲ್ ಟ್ಯಾಂಕ್ ಆಗ್ತಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಚಾಮರಾಜಪೇಟೆಯಲ್ಲಿರುವಂತಹ ಭಾರತ್ ಪೆಟ್ರೋಲಿಯಂನ ಬಂಕ್ ಏನಿದೆ, ಈ ಬಂಕ್ನ ಸುತ್ತೂ ಕೂಡ ಅಷ್ಟೇ 1-2 ಕಿಲೋಮೀಟರ್ ಅಷ್ಟು ನಿಂತಿರುವಂಥದ್ದು. ಯಾಕಂದರೆ ಅಕ್ಕಪಕ್ಕದಲ್ಲಿರುವಂಥ ರಸ್ತೆಯಲ್ಲೂ ಕೂಡ ಅಷ್ಟೇ ಈ ಒಂದು ಆಟೋಗಳನ್ನು ಪಾರ್ಕ್ ಮಾಡ್ಕೊಂಡು ಬಂದಕ್ಕೆ ನೋಡ್ತಾ ಇರ್ಬೋದು. ಈ ಸೈಡ್ನಲ್ಲಿ ಅಂದರೆ ಕಂಪ್ಲೀಟಾಗಿ ಈ ರಸ್ತೆ ಅಲ್ಲದೆ ಆ ಪಕ್ಕದಲ್ಲಿರುವಂಥ ರಸ್ತೆಯಿಂದಲೂ ಕೂಡ ಅಷ್ಟೇ ಕಂಪ್ಲೀಟಾಗಿ ಇದೇ ರೀತಿಯಾಗಿ ಆಟೋ ಚಾಲಕರು ನಿಂತಿದ್ದಾರೆ. ಅವರು ಕೂಡ ಅಷ್ಟೇ ಗಂಟೆಗಟ್ಟಲೆ. ಯಾಕಂದರೆ 6 ಗಂಟೆಗೆ ನಿಂತಿರೋಂಥವ್ರು 12-1 ಗಂಟೆ ಆದರೆ ಅಂತಂದರೆ ಬಂಕ್ ತಲುಪ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದ ಸಂಕಷ್ಟ ಇವತ್ತು ಬೆಂಗಳೂರು ನಗರದಲ್ಲಿ ಆಟೋ ಚಾಲಕರು ಎದುರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್. ಮಂಜು ಆರ್ಯ, ಸೀದಾ ಬಸವೇಶ್ವರ ನಗರಕ್ಕೆ ಹೋಗೋಣ. ಪ್ರಗತಿ, ಸೊ ನೆನ್ನೆನೂ ರಿಪೋರ್ಟ್ ಮಾಡಿದ್ರಿ ನೀವು, ಅಂದ್ರೆ ಡೈಲಿ ರಿಪೋರ್ಟ್ ಮಾಡ್ತಾ ಇದ್ದೀರಾ. ಬಟ್ ಇವತ್ತು ಆ ಸಂಕಷ್ಟದ ಪರಿಸ್ಥಿತಿ ಆಟೋ ಚಾಲಕರದ್ದು ಎಷ್ಟು ಜಾಸ್ತಿ ಆಗಿದೆ ಪರ್ಸೆಂಟೇಜ್ ವೈಸ್? ಈಗ ಚಾಮರಾಜಪೇಟೆಯಲ್ಲಂತೂ ಫುಲ್ ಟ್ಯಾಂಕ್ ಸಿಗ್ತಾ ಇದೆ, ಬಸವೇಶ್ವರ ನಗರದಲ್ಲಿ ಸಿಗ್ತಾ ಇದೆಯಾ ಇಲ್ವಾ? ಶರ್ಮಿತಾ, ಬಸವೇಶ್ವರ ನಗರದಲ್ಲಿ ಸದ್ಯ ಬಂಕ್ ಅನ್ನ ಕ್ಲೋಸ್ ಮಾಡಿರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಬೆಳಗ್ಗೆ 4:15 ಈ ಬಂಕ್ ಅನ್ನ ಓಪನ್ ಮಾಡಲಾಗಿತ್ತು, ಬಟ್ ಕ್ಲೋಸ್ ಮಾಡಲಾಗಿದೆ. ನೋಡಿ, ಇಲ್ಲಿ ಅವ್ರು ಹಾಕಿದ್ದಾರೆ, ಲಿಮಿಟ್ ಆಗಿ ನಾವು ಕೊಡ್ತಾ ಇದೀವಿ, ಲಿಮಿಟೆಡ್ ಮಾಡಿ ಕೊಡ್ತಾ ಇದ್ದಾರೆ. ಅಂದ್ರೆ ಕಾರ್ಗಳಿಗೆ 500 ರೂಪಾಯಿವರೆಗೂ, ಜೊತೆಗೆ ಆಟೋ ರಿಕ್ಷಾಗಳಿಗೆ 250 ರೂಪಾಯಿವರೆಗೂ ಮಾತ್ರ ಲಿಮಿಟೆಡ್ ಮಾಡಿ ಹಾಕಿಸ್ತಾ ಇದೀವಿ. ಆದ್ರೂ ಕೂಡ ಈಗ ನೀವು ನೋಡಬಹುದು ಇಷ್ಟೊತ್ತಿಗಾಗ್ಲೇ ಬಂಕ್ ಕ್ಲೋಸ್ ಆಗಿರುವಂತದ್ದು. ಆಟೋ ಚಾಲಕರನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಇವರೆಲ್ಲರೂ ಕೂಡ ಬೆಳಗ್ಗೆ 3:30-4 ಗಂಟೆ ರಾತ್ರಿಯಿಂದ ನಿಂತಿರೋ
ಮಾಡ್ತಿರುವಂತಹ ಬಹುತೇಕ ಆಟೋ ಚಾಲಕರು ಇಲ್ಲಿರುವಂತದ್ದು. ಇನ್ನ ವಿಶೇಷ ಏನಪ್ಪಾ ಅಂತ ಅಂದ್ರೆ ಇವ್ರುಗಳೇ ಇಲ್ಲಿ ಬಂದಿರುವಂತಹ ಸಾವಿರಾರು ಆಟೋ ಚಾಲಕರು ಈ ಬಂಕ್ಗಳಲ್ಲಿ ಗಲಾಟೆ ಮಾಡಿಕೊಂಡು ಯಾರಿಗೂ ಆಟೋ LPG ಸಿಗದೇ ಇದ್ದಂತಹ ಸಿಚುವೇಶನ್ ಕ್ರಿಯೇಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇವ್ರುಗಳೇ ಈ ಬಂಕ್ ಅಲ್ಲಿ ನಿಂತ್ಕೊಂಡು ಆಟೋವನ್ನ ಕಂಟ್ರೋಲ್ ಮಾಡಿ LPG ಯನ್ನ ಹಾಕಿಸ್ತಾ ಇದ್ರು. ಅವರೆಲ್ಲರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಎಷ್ಟೊತ್ತಿಂದ ಕಾಯ್ತಾ ಇದ್ರಿ? ಈಗ ಬಂಕ್ ಕ್ಲೋಸ್ ಆಗಿದೆ, ನಿಮಗೆ ಏನೇನು ಸಮಸ್ಯೆ ಆಗ್ತಾ ಇದೆ? ನೈಟು 3 ಗಂಟೆ 4 ಗಂಟೆಯಿಂದನೂ ಕಾಯ್ದಿರ್ತಾರೆ. ತುಂಬ ಕಷ್ಟಪಟ್ಟು ಗ್ಯಾಸ್ ಹಾಕ್ಸ್ಬೇಕು ಅಂತ ಬಂದು ನಿಂತು ಸ್ವಲ್ಪ ಜನಕ್ಕೆ ಸಿಕ್ಕಿದೆ, ಸ್ವಲ್ಪ ಜನಕ್ಕೆ ಸಿಕ್ಕಿಲ್ಲ. ಸಿಕ್ಕಿರೋರು ಖುಷಿಯಾಗಿ ಹೋಗಿದ್ದಾರೆ, ಸಿಕ್ಕಿಲ್ದಿರೋರು ಹಂಗೆ ಹೋಗಿ. ಒಟ್ಟು ಎಷ್ಟು ಬಂಕ್ಗಳಿಗೆ ಅಲ್ಲದ್ರೂ ಕೂಡ ಸಿಗ್ತಾ ಇಲ್ಲ. ಬಂಕ್ ಎಲ್ಲ ಕ್ಲೋಸೇ ಆಗ್ಬಿಟ್ಟಿದೆ, ಗ್ಯಾಸ್ ಸಪ್ಲೈನೇ ಆಯ್ತಾ ಇಲ್ಲ ಎಲ್ಲೂ. ಸರ್, ನೀವೇ ಇಲ್ಲಿ ಕ್ರೌಡ್ ಕಂಟ್ರೋಲ್ ಮಾಡಿ LPG ಹಾಕೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ರಿ, ಗಲಾಟೆ ಗಿಲಾಟೆ ಆಗಿತ್ತಾ? ಹಿಂಗೆ ಇಲ್ಲ ಮೇಡಮ್, ಯಾವ್ದು ಗಲಾಟೆ ಅಂತದೇ ಇಲ್ಲ. ಒಬ್ರು ಇರ್ತಾರೆ ತರಲೆ ಮಾಡೋಕ್ಕೋಸ್ಕರ ಬರ್ತಾರೆ ಜನಗಳು, ಅವನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೋಸ್ಕರ ನಾವು ಆಟೋ ಡ್ರೈವರ್ ಸ್ನೇಹಿತರು, ಅವರು ಸಹಕಾರ ಕೊಟ್ಟು ನಾವು ಸಹಕಾರ ತಗೊಂಡು ಎಲ್ಲರಿಗೂ ಹೆಲ್ಪ್ ಮಾಡಿ ಇದು ಮಾಡ್ತಾ ಇದೀವಿ ಮೇಡಮ್. ಏನ್ ಹೇಳ್ತೀರಿ? ಅದೇ ಮೇಡಮ್, ಗ್ಯಾಸ್ ಪ್ರಾಬ್ಲಮ್ ಇದೆಯಲ್ಲ, ಆಟೋ ಡ್ರೈವರ್ಗಾಗಿ ನಾವು ಒಂದು ಸಣ್ಣ ನಮ್ಮ ಕೈಯಲ್ಲಾಗಿ ನಮ್ಮ ಹೆಲ್ಪ್ ಮಾಡ್ತಾ ಇದ್ದೀವಿ. ನಾವು ಏನೋ ಒಂದು ಲೈನಲ್ಲಿ ಬರೋ ಬದಲು ನಾವು ಇಲ್ಲಿ ಬಂದು ನಿಂತ್ಕೊಂಡು ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಇವ್ರಿಗೂ ಒಂಚೂರು ಬಂಕ್ ಅವ್ರಿಗೆ ಡ್ರೈವರ್ಸ್ಗೂ ಹೆಲ್ಪ್ ಮಾಡಿ ಚೂರು ಬೇಗ ಟೈಮ್ ಇದು ಮಾಡ್ತಾ ಇದೀವಿ. ಬೇಗ ಇದು ಇಲ್ಲಿರುವಂತಹ ಚಾಲಕರು ಹೇಳ್ತಾ ಇರೋದು. ಅಂದ್ರೆ ಬೇರೆ ಬೇರೆ ಏರಿಯಾದಲ್ಲಿ ಜನ, ಬಂಕ್ ಸಿಬ್ಬಂದಿ ಮತ್ತೆ ಚಾಲಕರು ಕಿತ್ತಾಡ್ಕೊಳ್ತಾ ಇರುವಂತಹ ದೃಶ್ಯ ಕಂಡು ಬರ್ತಾ ಇದ್ರೆ, ಇಲ್ಲಿ ಮಾತ್ರ ವಿಶೇಷ ಅಂದ್ರೆ ಬಂಕ್ ಅವ್ರಿಗೆ ಇವ್ರು ಹೆಲ್ಪ್ ಮಾಡ್ತಾ ಇದಾರೆ. ಕ್ರೌಡ್ ಕಂಟ್ರೋಲ್ ಮಾಡೋದಾಗ್ಲಿ ಅಥವಾ LPG ಯನ್ನ ಇತರರಿಗೂ ತಾವು ಹಾಕಿಸ್ಕೊಂಡು ಇತರರಿಗೂ ಹಾಕಿಸೋದಕ್ಕೆ ಹೆಲ್ಪ್ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಆಟೋ ಚಾಲಕರೇ ಸಹಾಯ ಮಾಡ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋ ಸುದ್ದಿನ